ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕುರ್ಚಿ ಫೈಟ್ ನ ನಡುವೆ ಇದೀಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನ ಚರ್ಚೆ ಕೂಡ ತಾರಕಕ್ಕೆ ಇರ್ತಾ ಇದೆ. ಅದರಲ್ಲೂ ಈ ಬಾರಿ 138 ಶಾಸಕರನ್ನ ಕೂಡ ಸಮಾಧಾನ ಪಡಿಸುವ ಒಂದು ಫಾರ್ಮುಲಾದೊಂದಿಗೆ ಹೈಕಮಾಂಡ್ ಅಖಾಡಕ್ಕಿಳಿದಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರ್ರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರ್ರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರ್ರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಒಂದ್ ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಸಂಪುಟ ಪುನಾರಚನೆಯ ಸರ್ಕಸ್. ಸದ್ಯಕ್ಕೇನೆಲ್ಲ ನಡೀತಾ ಇದೆ ಡೆವಲಪ್ಮೆಂಟ್ಸ್ ಈ ನಿಟ್ಟಿನಲ್ಲಿ? ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ತೀವ್ರವಾಗಿ ಸಿಎಂ ಬಣದಿಂದ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳನ್ನ ಡಿಕೆ ಶಿವಕುಮಾರ್ ಬಣದ ಸದಸ್ಯರು ಹೇಳ್ತಾ ಇದ್ದಾರೆ. ಎರಡರ ಮಧ್ಯೆ ಒಂದಷ್ಟು ಜಟಾಪಟಿ ಎರಡು ಬಣಗಳ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ಬೆಳವಣಿಗೆಯನ್ನ ನಡೆಸ್ತಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ನವೆಂಬರ್ನಲ್ಲೇ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಸಚಿವರಿಂದ ಪಡೆದುಕೊಂಡಿತ್ತು. ಅವರು ಇಲಾಖಾವಾರ ಪ್ರಗತಿ ಪರಿಶೀಲನೆ ಮಾಡತಕ್ಕಂತಹ ಒಂದು ರಿಪೋರ್ಟ್ ಗಂಭೀರವಾಗಿ ಒಂದಷ್ಟು 6 ಅಂಶಗಳ ಒಂದಷ್ಟು ಮೆನ್ಷನ್ ಮಾಡಿ ಕಳಿಸ್ತಕ್ಕಂಥ ಒಂದಷ್ಟು ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಎಲ್ಲಾ ಸಚಿವರು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಇಲಾಖೆಯವರು ಪ್ರಗತಿ ಬಗ್ಗೆ, ಹೊಸ ಯೋಜನೆಗಳ ಬಗ್ಗೆ, ತಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಒಂದಷ್ಟು ಸಂಪೂರ್ಣವಾದಂತಹ ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡೋಗಿ ಸುಮ್ಮನೆ ಇಟ್ಕೊಂಡಿದೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದ್ದು, ಆದ್ರೆ ಈಗ ಅದಕ್ಕೆ ಒಂದಷ್ಟು ಮಹತ್ವದ ತಿರುವುಗಳು ಸಿಕ್ಕಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಮಹತ್ವದ ಬೆಳವಣಿಗೆ, ಮಹತ್ವದ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ವ್ಯಾಲ್ಯೂಯೇಷನ್ ಆದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಬಹುತೇಕವಾಗಿ ಅರ್ಧದಷ್ಟು ಸಚಿವರನ್ನ ಕೈ ಬಿಡಬೇಕನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾರೆಲ್ಲ ಈಗ ಭಿನ್ನಮತೀಯವಾಗಿ ತಡೆದುಕೊಂಡಿದ್ದಾರೆ ಅವ್ರನ್ನೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಡಬೇಕನ್ನುವಂಥದ್ದು ಒಂದಷ್ಟು ಆಶಯ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಚಿವರು ಕೊಟ್ಟಂತ ರಿಪೋರ್ಟ್ ಕಾರ್ಡ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಆ ವ್ಯಾಲ್ಯೂಯೇಷನ್ ಮುಗಿತಾ ಇದ್ದ ಹಾಗೆ ಯಾರ ಕಳಪೆ ಇದ್ದಾರೆ ಅವ್ರನ್ನ ಬಿಡ್ತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಮಾಡ್ತಕ್ಕಂಥ ಸಚಿವರು ಕೂಡ ಕೋಕ್ ಕೊಡುವಂತ ಕೆಲಸಗಳು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಅದು ಬಜೆಟ್ ಬಳಿಕ ರಾಜ್ಯ ಸಿಎಂ ಡಿಸಿಎಂಗೆ ಸೂಚನೆಯನ್ನು ಕೊಡುತ್ತೆ, ನೀವು ಕ್ಯಾಬಿನೆಟ್ ಪುನರ್ರಚನೆ ಮಾಡಲೇಬೇಕು ಅನ್ನುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದ ಸುದ್ದಿಗಳ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕುರ್ಚಿ ಫೈಟ್ ನ ನಡುವೆ ಇದೀಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನ ಚರ್ಚೆ ಕೂಡ ತಾರಕಕ್ಕೆ ಇರ್ತಾ ಇದೆ. ಅದರಲ್ಲೂ ಈ ಬಾರಿ 138 ಶಾಸಕರನ್ನ ಕೂಡ ಸಮಾಧಾನ ಪಡಿಸುವ ಒಂದು ಫಾರ್ಮುಲಾದೊಂದಿಗೆ ಹೈಕಮಾಂಡ್ ಅಖಾಡಕ್ಕಿಳಿದಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರ್ರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು.
138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಒಂದ್ ಕಡೆ ಕುರ್ಚಿ ಕಲಹ, ಮತ್ತೊಂದು ಕಡೆಯಲ್ಲಿ ಸಂಪುಟ ಪುನಾರಚನೆಯ ಸರ್ಕಸ್. ಸದ್ಯಕ್ಕೇನೆಲ್ಲ ನಡೀತಾ ಇದೆ ಡೆವಲಪ್ಮೆಂಟ್ಸ್ ಈ ನಿಟ್ಟಿನಲ್ಲಿ? ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ತೀವ್ರವಾಗಿ ಸಿಎಂ ಬಣದಿಂದ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳನ್ನ ಡಿಕೆ ಶಿವಕುಮಾರ್ ಬಣದ ಸದಸ್ಯರು ಹೇಳ್ತಾ ಇದ್ದಾರೆ. ಎರಡರ ಮಧ್ಯೆ ಒಂದಷ್ಟು ಜಟಾಪಟಿ ಎರಡು ಬಣಗಳ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ಬೆಳವಣಿಗೆಯನ್ನ ನಡೆಸ್ತಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ನವೆಂಬರ್ನಲ್ಲೇ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಸಚಿವರಿಂದ ಪಡೆದುಕೊಂಡಿತ್ತು. ಅವರು ಇಲಾಖಾವಾರ ಪ್ರಗತಿ ಪರಿಶೀಲನೆ ಮಾಡತಕ್ಕಂಥ ಒಂದು ರಿಪೋರ್ಟ್ ಗಂಭೀರವಾಗಿ ಒಂದಷ್ಟು 6 ಅಂಶಗಳ ಒಂದಷ್ಟು ಮೆನ್ಷನ್ ಮಾಡಿ ಕಳಿಸ್ತಕ್ಕಂಥ ಒಂದಷ್ಟು ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಎಲ್ಲಾ ಸಚಿವರು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಇಲಾಖೆಯವರು ಪ್ರಗತಿ ಬಗ್ಗೆ, ಹೊಸ ಯೋಜನೆಗಳ ಬಗ್ಗೆ, ತಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಒಂದಷ್ಟು ಸಂಪೂರ್ಣವಾದಂಥ ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡೋಗಿ ಸುಮ್ಮನೆ ಇಟ್ಕೊಂಡಿದೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದ್ದು. ಆದರೆ ಈಗ ಅದಕ್ಕೆ ಒಂದಷ್ಟು ಮಹತ್ವದ ತಿರುವುಗಳು ಸಿಕ್ಕಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಮಹತ್ವದ ಬೆಳವಣಿಗೆ, ಮಹತ್ವದ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ವ್ಯಾಲ್ಯೂಯೇಷನ್ ಆದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಬಹುತೇಕವಾಗಿ ಅರ್ಧದಷ್ಟು ಸಚಿವರನ್ನ ಕೈ ಬಿಡಬೇಕನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾರೆಲ್ಲ ಈಗ ಭಿನ್ನಮತೀಯವಾಗಿ ತಡೆದುಕೊಂಡಿದ್ದಾರೆ ಅವ್ರನ್ನೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಡಬೇಕನ್ನುವಂಥದ್ದು ಒಂದಷ್ಟು ಆಶಯ ಅವರಲ್ಲಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಚಿವರು ಕೊಟ್ಟಂತ ರಿಪೋರ್ಟ್ ಕಾರ್ಡ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಆ ವ್ಯಾಲ್ಯೂಯೇಷನ್ ಮುಗಿತಾ ಇದ್ದ ಹಾಗೆ ಯಾರ ಕಳಪೆ ಇದ್ದಾರೆ ಅವ್ರನ್ನ ಬಿಡ್ತಕ್ಕಂಥದ್ದು ಮತ್ತು ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಮಾಡ್ತಕ್ಕಂಥ ಸಚಿವರು ಕೂಡ ಕೋಕ್ ಕೊಡುವಂತ ಕೆಲಸಗಳು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಅದು ಬಜೆಟ್ ಬಳಿಕ ರಾಜ್ಯ ಸಿಎಂ ಡಿಸಿಎಂಗೆ ಸೂಚನೆಯನ್ನು ಕೊಡುತ್ತೆ, ನೀವು ಕ್ಯಾಬಿನೆಟ್ ಪುನರ್ರಚನೆ ಮಾಡಲೇಬೇಕು ಅನ್ನುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.